ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಣುಕಾ ರಾಠೋಡ್. ಹೇಗಿದ್ದೀರಾ? ಚಲೋ ಅದಿರಂತ ಅನ್ಕೋತೀನಿ. ನಾನು ಚಲೋ ಅದೀನಿ. ಏನಪ್ಪ ವಿಡಿಯೋ ಅಂದ್ರೆ ನೋಡ್ರಿ, ನನ್ನ ಡಿಲಿವರಿ ಬಗ್ಗೆ ಹೇಳ್ತೀನಿ. ಎಲ್ಲರ ಮುಂದೆ ಹಂಚ್ಕೋಬೇಕಂತ ನನಗೆ ಇದು ಅನ್ಸಾಕತ್ತೈತಿ. ಅದಕ್ಕೆ ನಾನು ಹೇಳಾಕತ್ತೀನಿ ನನ್ನ ಡಿಲಿವರಿ ಬಗ್ಗೆ. ತಪ್ಪು ತಿಳ್ಕೊಬೇಡಿ. ನೋಡಿರಿ, ನಾನು ಡಿಲಿವರಿ ಬಗ್ಗೆ ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ, ಹೇಳಾಕತ್ತೀನಿ. ನಿಮ್ಗೆ ಹೆಂಗೆ ಅನ್ಸತ್ತಾ ಅಂತ ನನಗೆ ಗೊತ್ತಿಲ್ಲ. ನನ್ನ ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ, ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಅಂತ. ನೋಡಿ ಪ್ಲೀಸ್ ಕೊನೆ ತನಕ. ಏನಪ್ಪ ಅಂದ್ರೆ ನೋಡಿ, ನನ್ನ ಡಿಲಿವರಿಗೆ ನಾನು ಇಲ್ಲಿ ಮುಂಬೈದಾಗಿದ್ದಾಗ ನಂದು BP 110 120 ಇತ್ತು. ಊರಿಗೆ ಡಿಲಿವರಿಗೋಸ್ಕರ ಊರಿಗೆ ಹೋದಾಗಲ್ಲ, ಊರಿಗೆ ಹೋಗಿ ಕಾಲು ಇಟ್ಟಿನಿ, ನನಗೆ BP ಜಾಸ್ತಿ ಆಯ್ತು. ಯಾಕೋ ಏನೋ ನನಗೆ ಗೊತ್ತಿಲ್ಲ. 140 160 ಹಂಗೆ ಜಾಸ್ತಿನೇ ಆಗಾಕತ್ತು ನನ್ನ BP. ಆವಾಗ ನಾನು ಇಲ್ಲ ಮುದ್ದೇಬಾದಾಗ ಕಾಳಗಿ ಡಾಕ್ಟ್ರ್ ಅಂತ ಇರ್ತಾರಲ್ಲ, ಸ್ಕ್ಯಾನಿಗೋಸ್ಕರ ಎಲ್ಲ ಹೆಣ್ಮಕ್ಳು ಅಲ್ಲೇ ಹೋಗ್ತಾರೆ, ಕಾಳಗಿ ಡಾಕ್ಟ್ರ್ ಅಂತ, ತಲೆಗೆ ಸ್ಕ್ಯಾನಿಂಗ್ ಮಾಡಿಸೋಕೆ. ಅದಕ್ಕೆ ನಾನು ಅಲ್ಲೇ ಹೋಗಿದ್ದೆ. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅವರು ಏನು ಗುಳಿಗೆ ಕೊಟ್ಟರು, BP ಇಳಿಸೋದು ಎಲ್ಲ ಗುಳಿಗೆ ಕೊಟ್ಟರು. ಆದರೆ ನುಂಗಿದ್ರು ನನಗಿನ್ನ ಜಾಸ್ತಿನೇ ಆಗಾಕತ್ತಿದ್ದು. ಯಾಕೋ ಏನೋ ನನಗೆ ಗೊತ್ತಿಲ್ಲ. ಆವಾಗ ನಾನು ಅವರು ಹೇಳಿದರು, ಅವರು BP ಏನೂ ಕಮ್ಮಿ ಆಗಾಕತ್ತಿಲ್ಲ, ನಿಮಗೆ ಮುಂದೆ ಬರೆದು ಕೊಡ್ತೀನಿ ಬಾಗಲಕೋಟ ಅಂತ ಹೇಳಿದರು. ಬಾಗಲಕೋಟ ಬರೆದು ಕೊಡ್ತೀನಿ, ಅಲ್ಲಿ ಡಿಲಿವರಿ ಆದ್ರೆ ಚಲೋ ಆಯ್ತು. ಡಿಲಿವರಿ ಆಗಲಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ ಅಂತ ಡಿಲಿವರಿ ಅಂತ ಹೇಳಿಕೇಸಿ ನಮಗೆ ಮುಂದೆ ಬರೆದು ಕೊಟ್ಟರು ಅವರು. ಎಲ್ಲಿ ಅಂದರೆ ಬಾಗಲಕೋಟ ಕುಮಾರೇಶ್ವರ ದವಾಖಾನೆ ಐತಲ್ಲ, ಅಲ್ಲಿ ಬರೆದು ಕೊಟ್ಟರು. ಅಲ್ಲಿ ಹೋಗಿದ್ದೇವೆ ನಾವು. ಅಲ್ಲಿ ಹೋಗಿದ್ದೇವೆ. ನಂದು ಎಲ್ಲ ರಿಪೋರ್ಟ್ ನೋಡಿ ಕೇಸಿ ಎಲ್ಲ ನನ್ನ ಡಿಲಿವರಿ ರೂಮಿಗೆ ಕರ್ಕೊಂಡು ಹೋದ್ರು ಅವರು. ನನಗೆ ಡಿಲಿವರಿ ರೂಮ್ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಎಲ್ಲ ರಿಪೋರ್ಟ್ ನೋಡಿ ಕೇಸಿ ನನಗೆಲ್ಲ ಕೇಳಿದ್ರು ಅವರು. ನಿನಗೆ ಏನಾರ ಪ್ರಾಬ್ಲಮ್ ಇತ್ತಾ, ಮೊದಲು ಏನಾರ ಪ್ರಾಬ್ಲಮ್ ಆಗಿತ್ತಾ, ಏನಾರು ಮಕ್ಕಳು ಬಿದ್ದಾವ, ಇನ್ನು ಎಕ್ಸೆಟ್ರಾ ಏನಾರು ಆಗಿತ್ತಂತ ಕೇಳಿದ್ರು ಅವರು. ನನಗೆ ಏನೂ ಆಗಲಿಲ್ಲ. ಇದೆ ಫಸ್ಟ್ ನನಗೆ ಮಕ್ಕಳಾಗಬೇಕಂತ ನಾನು ಭಾಳ ಅಡ್ಡಾಡಿದ್ದೀನಿ. ನನ್ನ ಮನೆಯವರು ಭಾಳ ಕಷ್ಟಪಟ್ಟಾರ, ನಾನು ಭಾಳ ಕಷ್ಟಪಟ್ಟೀನಿ. ಆದ್ರೂ ನಮ್ಗೆ ದೇವರು ಕೊಟ್ಟರು ಹಂಗೆ ಕೊಟ್ಟರು. ನೋಡಿರಿ, ಏನೋ ಜಾಸ್ತಿ BP ಆಯ್ತು. ಅದಕ್ಕೆ ಅವರು ನಾರ್ಮಲ್ ಡಿಲಿವರಿ ಆಗಂಗಿಲ್ಲ, ಸಿಸರಿಂಗ್ ಆಗತ್ತೆ ಅಂತ ಹೇಳಿದರು ಅವರು. ಅವಾಗ ನಮ್ಮ ಅತ್ತೆ ಮಾವರು ಅವ್ರ ಅನಿಸಿಕೆ ಹೇಳಿದ್ರು ಅವರು. ಏನಾರ ಹೊಟ್ಟೆ ನೋವಾಕತ್ತದ ಅಂತ ನನಗೆ ಕೇಳಿದ್ರು ಅವರು. ನಂಗೆ ಹೊರಗೆ ಕರೆಸ್ಕೇಸಿ ಕೇಳಿದ್ರು ಅವರು. ಯಾಕಪ್ಪ ಅಂದ್ರೆ ನಂಗೆ ಸಿಸರಿಂಗ್ ಇತ್ತು, 3 ಗಂಟೆಗೆ ಸಿಸರಿಂಗ್ ಇತ್ತು, ಮಧ್ಯಾಹ್ನ 3 ಗಂಟೆಗೆ ಸಿಸರಿಂಗ್ ಇತ್ತು. ಅದಕ್ಕೆ ಅವರು ಬೇಡ ಅಂತ ನನಗೆ ಹೊರಗೆ ಕರೆಸ್ಕೇಸಿ ನನಗೆ ಕೇಳಿದರು. ನಮ್ಮ ಅವ್ರು ಕೇಳಿದ್ರು, ನನಗೆ ಹೊಟ್ಟೆ ನೋವಾಕತ್ತದ ಅಂತ ಕೇಳಿದರು. ಅದಾಗ ನನಗೆ ಹೊಟ್ಟೆ ನೋವಿಲ್ಲ, ಏನಿಲ್ಲಪ್ಪ ನನಗೆ ಹೊಟ್ಟೆ ನೋವಾಕತ್ತಿಲ್ಲ ಅಂತ ಹೇಳಿದರು. ಅವಾಗ ಹೊಟ್ಟೆ ನೋವಾಕತ್ತಿಲ್ಲ ಅಂದ್ರೆ ಮನೆಗೆ ಬಾ ಅಂತ ಹೇಳಿ ಕರೆದ್ಬಿಟ್ರು. ಅವಾಗ ನಾವು ಮನೆಗೆ ಹೋಗೇಸಿ ಈಗ ನಾಡ್ದು ಅಂದ್ರೆ ಏನಂತಾರೆ, ನಾಡ್ದು ನಾವು ಬಿಜಾಪುರಿಗೆ ಹೋಗಿದ್ದೆವು. ಬಿಜಾಪುರ ಸರ್ಕಾರಿ ದವಾಖಾನೆಗೆ ಹೋಗಿದ್ದೆವು. ಸರ್ಕಾರಿ ದವಾಖಾನೆಗೆ ಹೋಗುವಾಗ ಅಲ್ಲಿ ಹೋಗಿ ಎಲ್ಲ ನಂದು ರಿಪೋರ್ಟ್ ನೋಡಿ ಎಲ್ಲ ಚೆಕಪ್ ಮಾಡ್ಕೇಸಿ ಹೇಳಿದ್ರು ಅವರು. ಅವ್ರದ್ದು ಇನ್ನೂ ತಲೆ ಬಂದಿಲ್ಲ, ಮಕ್ಕಳದು ಇನ್ನೂ ತಲೆ ಬಂದಿಲ್ಲ, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಅವರು. ಅವಾಗ ಅವು ಎಲ್ಲ ಚೆಕಪ್ ಮಾಡ್ಕೇಸಿ ಇನ್ನೊಮ್ಮೆ ಅವ್ರು ಹೇಳಿದರು, ಸಿಸರಿಂಗ್ ಆಗತ್ತಾ, BP ಜಾಸ್ತಿ ಐತಿ, ಸಿಸರಿಂಗ್ ಆಗತ್ತೆ. ಆದರೆ ನಾವು ಗ್ಯಾರಂಟಿ ಕೊಡೋಂಗಿಲ್ಲ. ನಾವು ಏನಾರ ಸಿಸರಿಂಗ್ ಮಾಡಿ ಮತ್ತೀಗ ಏನಾರ ಗಿಟ್ಕ ಬಂದ್ರೆ, ಏನಾರ ಸೀರಿಯಸ್ ಆದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಆದರೆ ನಮ್ಗೆ ಹೆಂಗೆ ಗ್ಯಾರಂಟಿ ಕೊಡೋಕ್ಕಾಗತ್ತೆ? ನಮ್ಮ ಮನೆಯವರು ಅಲ್ಲಿ ನಮ್ಮ ಅಕ್ಕನ ಮಗಳು ಬಂದಳು ಅಂದ್ರೆ ಅಲ್ಲೇ ಬಿಜಾಪುರದಾಗ ಇರ್ತಾಳೆ. ಆಕಿಂದು ಅಂದ್ರೆ ಡಿಲಿವರಿನ ಸಿಸರಿಂಗೇ ಆಗ್ಯದ. ಅದಕ್ಕೆ ಚೆಕಪ್ಗೋಸ್ಕರ ಆಕಿ ಅಲ್ಲಿ ಬಂದಿದ್ಲು. ದೇವರು ಬಂದ ಕೇಸಿ ನನಗೆ ನಮ್ಮದು ಅಕ್ಕನೇ ಕಾಪಾಡಿ ಹೇಳ್ರಿ. ಆಕಿನ ಬಂದ ಕೇಸಿ ಎಲ್ಲ ಅಡ್ಡಾಡಿ ನಮ್ಮ ಜೊತೆ ಚಂತನ ಅಡ್ಡಾಡಿದ್ರು. ಆಕಿ ಅಂದ್ರೆ ನಮ್ಮ ಅಕ್ಕ ಚಂತನ ಅಡ್ಡಾಡಿದ್ರು ನಮ್ಮ ಜೊತೆ. ಬಂದ ಕೇಸಿ ಅವರು ಹೇಳಿದರು, ನಾವು ಗ್ಯಾರಂಟಿ ಕೊಡೋಂಗಿಲ್ಲಪ್ಪ, ಗ್ಯಾರಂಟಿ ಕೊಡೋಂಗಿಲ್ಲ. ಅದು ಏನಾರ ಡಿಲಿವರಿ ಮುಂದೆ ಏನಾರ ಆಗಿಬಿಟ್ರೆ ಅದು ಇದು ಫಾರ್ಮ್ ಇರುತ್ತಲ್ಲ, ಅದು ಸೈನ್ ಮಾಡಿಸ್ಕೊಂಡ್ರು. ಆದರೆ ನಮಗೆ ಗೊತ್ತಿರಲಿಲ್ಲ. ಅವರು ಏನಾರ ಹೆಂಗಾರ ಮಾತಾಡಿದ್ರು ನಮ್ಮ ಜೊತೆ. ಅವಾಗ ನಮ್ಮ ಅಕ್ಕ ಗೊತ್ತಾಗ್ಬಿಟ್ಟು, ಇವ್ರು ಹಿಂಗೆ ಕೊಟ್ರೆ, ಹಿಂಗೆ ಮಾತಾಡಿದ್ರೆ ಇವರು ಮಕ್ಕಳಿಗೆ, ನಮ್ಮ ತಂಗಿಗೆ ಉಳ್ಸಂಗಿಲ್ಲ, ನಮ್ಮ ಹೊಟ್ಟೆ ಒಳಗೆ ಇರಿಗಿದು ಮಕ್ಕಳಿಗೂ ಉಳ್ಸಂಗಿಲ್ಲ ಅಂತ ಕೇಸಿ ನನಗೆ ಆಕೆನ ಡಿಲಿವರಿ ಆಗಿತ್ತಲ್ಲ, ನಮ್ಮ ಅಕ್ಕನ ಡಿಲಿವರಿ ಆಗಿತ್ತಲ್ಲೇ ಬಿಜಾಪುರ ಭೋಗೇಶ್ವರ ಇನ್ನೂ ದವಾಖಾನೆ ಹೆಸರು ಐತ್ರಿ, ಅದು ಖಾಸಗಿ ದವಾಖಾನೆ ಐತಿ. ಅಲ್ಲಿ ಕರ್ಕೊಂಡು ಹೋದ್ಲು. ಯಾಕಪ್ಪ ಅಂದ್ರೆ ಆಕಿಂದು ಡಿಲಿವರಿ ಅಲ್ಲೇ ಆಗಿತ್ತು. ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಫಟಾಫಟ್ ನನಗೆ ಎಲ್ಲ ಅವರು ಬಂದು ಕೇಸಿ ಫಟಾಫಟ್ ಅವ್ರ ರೂಮಿಗೆ ಕರ್ಕೊಂಡು ಹೋಗಿ ಫಟಾಫಟ್ ಎಲ್ಲ ನನಗೆ ಮಷೀನ್ ಎಲ್ಲ ಇಂಜೆಕ್ಷನ್ ಸಲೈನ್ ಎಲ್ಲ ಹಚ್ಕೊಂಡು ಫಟಾಫಟ್ ನನಗೆ BPನೇ ಇಳಿಸ್ಬಿಟ್ರು ಅವರು. BP ಇಳಿಸ್ಬಿಟ್ರು. ನನಗೆ BP ಇಳಿಸ್ಕೇಸಿ 110 ಹಿಂಗೆ BP ಇಳಿಸ್ಕೇಸಿ ಡಿಲಿವರಿ ಮಾಡಿಬಿಟ್ರು. ಅಂದರೆ ಸಿಸರಿಂಗೇ ಆಯಿತು, ನನ್ನ ನಾರ್ಮಲ್ ಆಗಲಿಲ್ಲ, ಸಿಸರಿಂಗೇ ಆಯಿತು.
ಅವಾಗ ಡಿಲಿವರ್ ಮಾತು ಮಗುಗ ನೀಲಿ ಕಲರ್ ಎಲ್ಲ ಕೈ ಕಾಲೆಲ್ಲ ನೀಲಿ ಕಲರ್ ಆಗಿಬಿಡ್ತು. ಅಂದ್ರೆ ನಮ್ಗೆ ಒಟ್ಟೊಳಗೆ ನನಗೆ ಬಿ ಪಿ ಜಾಸ್ತಿ ಇತ್ತಲ್ಲ, ನನ್ನ ಬಿ ಪಿ ಹೆಸರು ನನ್ನ ಮಗಳಿಗೆ ಆಗಿತ್ತು. ಅದು ನೀಲಿ ಆಗಿಬಿಡ್ತು. ಅದಕ್ಕೆ ಈಗೂ ಫಟಾಫಟ್ ಅವತ್ತೇ ಆಕಿಗೆ ತೊಗೊಂಡು ಕೇಸಿ ಸಣ್ಣ ಮಕ್ಕಳ ದವಾಖಾನೆಗೆ ಕರ್ಕೊಂಡು ಹೋದ್ರು. ನನಗಿಂತ ದೂರ ನನ್ನ ಮಗಳಿಗೋಸ್ಕರ ನನಗಿಂತ ದೂರ 3 ದಿನ ಇಟ್ಟರು ದವಾಖಾನೆಗೆ. ನನಗೇನು ಬೇಜಾರು, ಆಕಿ ಹುಷಾರಾದ್ರೆ ಸಾಕಂತ ಕೇಸಿ ಹೇಳಿದರು. ತೊಗೊಂಡು ಹೋದ ಕೇಸಿ ಎಲ್ಲ ಅಂದ್ರೆ ಎಲ್ಲ ಆರಾಮ ಮಾಡಿ ಕೇಸಿ 4ನೇ ದಿವ್ಸಕ್ಕೆ ಕರ್ಕೊಂಡು ಕೇಸಿ ನನ್ನ ಕೈಯಾಗ ಕೊಟ್ಟರು. ಬೇಕಿದ್ರೆ ವಿಡಿಯೋ ನೋಡಿರಿ ನನ್ನ ಮಗಳು ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ನಾ ಏನು ಅಂದಿನಿ, ಏನಾರ ತಪ್ಪು ಅಂದಿದ್ರೆ ಕ್ಷಮಿಸಿ ಪ್ಲೀಸ್. ನನಗೆ ಏನಾಗಿತ್ತು, ನಿಮ್ಗೇನೋ ಅನುಭವ ಆಗಿತ್ತಲ್ಲ, ನಾ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿನಿ ನೋಡಿ. ನನಗೆ ಆದಂಗೆ ಬೇರೆ ಹೆಣ್ಣು ಮಕ್ಕಳು ಹಂಗೆ ಆಗಬಾರ್ದಂತ ನಾನು ದೇವರಿಗೆ ಬೇಡ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋ ಕೊನೆ ತನಕ ನೋಡಿ. ನಾ ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಪ್ಲೀಸ್. ಓಕೆ, ಬಾಯ್ ರೀ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ನೋಡಿರಿ. ನನ್ನ ಮಗಳಿಗೆ ಹುಟ್ಟಿದ ದಿನ ಅಂದ್ರೆ 4 ದಿವಸದ ಮ್ಯಾಗ ನನ್ನ ತಲೆ ಕರ್ಕೊಂಡು ಬಂದರು. ನನಗೆ ನೋಡಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಆಗಿತ್ತು. ಆಕಿಂದ ಈ ನನ್ನ ಬಿ ಪಿ ಹೆಸರಾಗಿತ್ತು. ಆಕಿಂದ ಎಲ್ಲ ಕೈ ಕಾಲೆಲ್ಲ ನೀಲಿ ಆಗಿಬಿಟ್ಟು. ಅದಕ್ಕೆ ಆಕಿಗೆ ಅವತ್ತೇ ಹುಟ್ಟಿದ ದಿನವೇ ಅವತ್ತೇ ತೊಗೊಂಡು ಹೋಗಿಸಿ ಬೇರೆ ದವಾಖಾನೆಗೆ ಹಾಕಿಬಿಟ್ರು, ಚಿಕ್ಕ ಮಕ್ಕಳ ದವಾಖಾನೆಗೆ. ಆಮೇಲೆ ತಂದು ಕೊಟ್ರಿ ನೋಡಿ. ನೀವೇ ನನ್ನ ಮಗಳದ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.